ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದು ಹಾಫ್ ಆನ್ ಅವರಲ್ಲಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಊರಿಗೆ ಹೋಗಬೇಕಾಗಿತ್ತು. ಸೊ ಅರ್ಜೆಂಟಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕಿತ್ತು. ಸೊ ಅವರು ನನಗೆ ಒಂದು 3 ಬ್ಲೌಸ್ನ ಕೊಟ್ಟಿದ್ದರು. 3 ಬ್ಲೌಸಲ್ಲಿ ಅಟ್ಲೀಸ್ಟ್ ಒಂದಾದರೂ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬೇಗ ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸೊ ಕಟ್ಟಿಂಗ್ ವೀಡಿಯೋನು ನಾನು ಮಾಡ್ಕೊಂಡಿಲ್ಲ. ಹಾಗೆಯೇ ಸ್ಟಿಚಿಂಗ್ ಮಾಡೋದು ಸಹ ನಾನು ಈ ಒಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಈಗ ನಾನು ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಈಸಿ ಅಲ್ವಾ ಅಂತ ಅಟ್ಯಾಚ್ ಮಾಡ್ಕೊಳ್ಳೋದು ನಾನೇನು ವೀಡಿಯೋ ಮಾಡಿಲ್ಲ. ಮತ್ತು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ಒಂದು ಫ್ರಂಟ್ ಪಾರ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ. ನಾನು ಈಗೇನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನೋ ಆ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಒಂದು ಹಾಫ್ ಆನ್ ಅವರಲ್ಲಿ ನೀವು ಬ್ಲೌಸ್ನ ಸ್ಟಿಚಿಂಗ್ನ ಕಂಪ್ಲೀಟ್ ಮಾಡ್ಕೋಬೋದು. ನೀವು ಬೇಕಾದ್ರೆ ಈಗ ಮನೆಯಲ್ಲೇ ಸ್ಟಿಚ್ ಮಾಡೋರು ಇರ್ತಾರಲ್ಲ, ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ನೀವು ಒಂದು 3 ಬ್ಲೌಸು ಸ್ಟಿಚ್ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ದಿರ. ಸೊ ನಾನು ಊರಿಗೆ ಹೋಗಬೇಕಾಗಿತ್ತು, ಅದಕ್ಕೆ ರೆಡಿಯಾಗಿದ್ದೆ. ಸೊ ಆಮೇಲೆ ಅವ್ರು ಫೋನ್ ಮಾಡಿದರು, ಈ ಥರ ನನಗೆ ಒಂದು ಬ್ಲೌಸ್ ಅರ್ಜೆಂಟಾಗಿ ಕೊಡಿ ಅಂತ. ಸೊ ಹಾಗಾಗಿ ನಾನು ಬೇಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟೆ ಊರಿಗೆ ಹೊರಟೆ. ನಾನು ಯಾವಾಗಲೂ ಅಷ್ಟೇ ಮಕ್ಕಳನ್ನ ಬೆಳಗ್ಗೆ ಎದ್ಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿದಾದ್ಮೇಲೆ ಸ್ಕೂಲ್ಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೂತ್ಕೋತೀನಿ. ಒಂದು 2ರಿಂದ 3 ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ. ಈ ಥರ ಸಿಂಪಲ್ ಬ್ಲೌಸಸ್ ಆದರೆ. ಸೊ ಡಿಸೈನ್ಸ್ ಬ್ಲೌಸಸ್ ಆದರೆ ನಾನು 1-2 ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ, ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ರೆ. ಇಲ್ಲ ಅವತ್ತೇ ಕಟ್ ಮಾಡಿ ಸ್ಟಿಚ್ ಮಾಡೋದಾದರೆ ಒಂದು ಡಿಸೈನ್ ಬ್ಲೌಸ್ ಆದರೆ ಯಾವುದಾದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೋತೀನಿ ಅಷ್ಟೇ. ಈ ಥರ ಪ್ಲೈನ್ ಬ್ಲೌಸ್ ಏನೇ ಡಿಸೈನ್ ಇಲ್ಲ ಅನ್ನಂಗಿದ್ರೆ ನಾನೊಂದು 3 ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ. ಸೊ ಡಿಸೈನರ್ ಬ್ಲೌಸ್ ಯಾವುದೋ ಸ್ಟಿಚ್ ಮಾಡಬೇಕಂತದ್ದು ಕ್ಯಾನ್ವಾಸು ಎಲ್ಲ ಕೊಡಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನನಗೆ ಒಂದು ಬ್ಲೌಸ್ನ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ ಅಷ್ಟೇ ಒಂದು ದಿನದಲ್ಲಿ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಹಾಫ್ ಆನ್ ಅವರಲ್ಲಿ ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸ್ಕೋಬೋದು. ಬಿಗಿನರ್ಸ್ ಆದರೆ ಒಂದು ಸಲ ಗಮನ ಇಟ್ಟು ನೋಡಿದ್ರೆ ನೀವು ಈಸಿಯಾಗಿ ಕಲ್ತ್ಕೋಬೋದು. ಈ ಒಂದು ಸ್ಟಿಚಿಂಗ್ದು ನೋಡಿ, ಕಾಜಾ ಪಟ್ಟಿನ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಇಟ್ಕೊಂಡು. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿಯೇ ಬರುತ್ತೆ. ಅದೇ ರೀತಿಯಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ಗೆ. ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಸಲ ಗಮನ ಇಟ್ಟು ನೋಡಿದ್ರೆ ನಿಮಗೆ. ಸೊ ಬಿಗಿನರ್ಸ್ ಆದರೆ ನೀವು ಈಸಿಯಾಗಿ ಕಲ್ತ್ಕೋಬೋದು. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಫ್ರಂಟ್ ಪಾರ್ಟು ವೆರಿ ಇಂಪಾರ್ಟೆಂಟು ಬ್ಲೌಸಲ್ಲಿ. ಫ್ರಂಟ್ ಪಾರ್ಟೇ ಸ್ವಲ್ಪ ಟೈಮ್ ತಗೊಳ್ಳೋದು ಬ್ಲೌಸಲ್ಲಿ. ಅದರಲ್ಲಿ ಇನ್ನು ಬ್ಯಾಕ್ ಪಾರ್ಟು ಸ್ಲೀವೆಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಫ್ರಂಟ್ ಪಾರ್ಟ್ ನಮಗೆ ಸ್ವಲ್ಪ ಟೈಮ್ ಅನ್ನೋದು ತಗೊಳುತ್ತೆ, ಯಾಕಂದರೆ ಡಾಟ್ ಸ್ಟಿಚ್ ಮಾಡಬೇಕು, ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೋಬೇಕು, ಅದನ್ನು ಅಟ್ಯಾಚ್ ಮಾಡಬೇಕು. ಹಾಗಾಗಿ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟ್ ನಾವು ಫ್ರಂಟ್ ಪಾರ್ಟ್ನ ರೆಡಿ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದೆಲ್ಲ ಆಮೇಲೆ ರೆಡಿ ಮಾಡ್ಕೋಬೋದು. ನೋಡಿ, ಈಗ ನಾನು ಬ್ಯಾಕ್ ಪಾರ್ಟು ರೆಡಿ ಮಾಡ್ಕೊಂಡಿದ್ದೆ. ಈ ರೀತಿ ನಾನು ಶೋಲ್ಡ್ರನ್ನ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ನು, ಶೋಲ್ಡ್ರನ್ನ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಮಾಡಿಕೊಂಡೆ. ಸ್ಟಿಚಿಂಗ್ ಮಾಡಿಕೊಂಡು ಓವರ್ಲಾಕ್ ಮಾಡಿಕೊಂಡೆ ನಾನು. ಸೊ ನನಗೆ ಓವರ್ಲಾಕ್ ಮಿಷಿನು ಇದೆ ಮನೆಯಲ್ಲಿ. ಓವರ್ಲಾಕ್ ಮಿಷಿನ್ ಇರೋದ್ರಿಂದ ನಾನು ಪ್ರತಿಯೊಂದಕ್ಕೂ ನಾನು ಓವರ್ಲಾಕ್ ಮಾಡ್ಕೊತೀನಿ. ಸೊ ಓವರ್ಲಾಕ್ ಮಿಷಿನ್ ಇಲ್ಲದೆ ಇರೋದು ನೀವು ಅದನ್ನು ಸ್ಕಿಪ್ ಮಾಡಿ ಹಂಗೇ ಸ್ಟಿಚ್ ಅನ್ನೋದು ಮಾಡ್ಕೋಬೋದು, ತೊಂದರೆ ಇಲ್ಲ. ಇದೊಂಚೂರು ಕ್ಲಾತ್ ಏನು ಬಟ್ಟೆ ದಾರ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಶೋಲ್ಡ್ರು ಕೂಡ ನಾನು ಓವರ್ಲಾಕ್ ಅನ್ನೋದು ಮಾಡ್ಕೋತೀನಿ. ಕೆಲವೊಂದು ಬ್ಲೌಸಸ್ಗೆ ನಾನು ಶೋಲ್ಡ್ರಿಗೆ ಅನ್ನೋದು ಓವರ್ಲಾಕ್ ಮಾಡಲ್ಲ, ಯಾಕಂದರೆ ಅದೇನು ದಾರ ಬಿಟ್ಕೊಳ್ದೇ ಇರೋ ಕ್ಲಾತ್ ಆದರೆ ನಾನು ಓವರ್ಲಾಕ್ ಏನು ಮಾಡಲ್ಲ. ದಾರ ಬಿಟ್ಕೊಳ್ಳೋ ಕ್ಲಾತ್ ಆದರೆ ಓವರ್ಲಾಕ್ ಮಾಡ್ತೀನಿ. ಈ ರೀತಿ ನೋಡಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಈ ರೀತಿ ನೀಟಾಗಿ ಸ್ಲೀವ್ನ ಹೇಳಿದ್ದೀರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ಸ್ವಲ್ಪ ನೀಟಾಗಿ ನಿಧಾನವಾಗಿ ನೋಡಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಯಾವುದೇ ರೀತಿ ರಿಂಕಲ್ ಬರದೇ ಇರುತ್ತೆ. ಅದೇ ರೀತಿ ಇನ್ನೂ ಒಂದು ಸ್ಲೀವ್ನ ನಾನು ಅಟ್ಯಾಚ್ ಮಾಡ್ಕೋತೀನಿ.
ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಅದಕ್ಕೆ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಓವರ್ಲಾಕ್ ಮಾಡಿ ಕಂಪ್ಲೀಟ್ ಮಾಡ್ಕೋತೀನಿ. ನಾನು ಆರ್ಮೋಲ್ದು ಸಹ ನಾನು ಇದಕ್ಕೆ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡಿ ಫಿನಿಶ್ ಮಾಡ್ಕೋತೀನಿ. ನೋಡಿ, ಇದಕ್ಕೆ ನಾನು ಓವರ್ಲಾಕ್ ಮಾಡಿ ಫಿನಿಶ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ನಾನು ಸೈಡ್ ಜಾಯಿಂಟ್ ಮಾಡೋಕ್ಕೆ ಮೊದಲು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಎಲ್ಲ ಬ್ಲೌಸ್ಗಳಿಗೆ ಸೈಡ್ ಅಟ್ಯಾಚ್ ಆದಮೇಲೆ ಪೈಪಿಂಗ್ ಕೊಡ್ತೀನಿ. ಇದಕ್ಕೆ ಮುಂಚಿತವಾಗೇ ಕೊಡ್ತಾಯಿದ್ದೀನಿ, ಯಾಕಂದರೆ ಇದು ದಾರ ಬಿಟ್ಕೊಳ್ತಾ ನನಗೆ ನೆಕ್ ಬಿಡ್ತ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟು ನೆಕ್ ಅನ್ನೋದನ್ನು ಫಿನಿಶ್ ಮಾಡ್ಕೋತೀನಿ. ನೋಡಿ, ನಾನು ಗೋಲ್ಡ್ ಥ್ರೆಡ್ ಹಾಕಿ ಸ್ಟಿಚ್ ಮಾಡಿ ಫಸ್ಟೇ ಇಟ್ಕೊಂಡಿರ್ತೀನಿ. ಒಂದು 3-4 ಮೀಟ್ರಷ್ಟು ಕ್ಲಾತ್ನ ಫಸ್ಟೇ ನಾನು ಸ್ಟಿಚಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಈಗ ಯೂಶ್ವಲಿ ಎಲ್ಲದಕ್ಕೂ ನಾವು ಗೋಲ್ಡ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ನಾನು ಸ್ಟಿಚ್ ಮಾಡಿ ಇಟ್ಕೋತೀನಿ. ಪದೇ ಪದೇ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಪ್ರತಿಯೊಂದಕ್ಕೂ. ಹಾಗಾಗಿ ಸ್ವಲ್ಪ ನಾನು ಸ್ಟಿಚ್ ಮಾಡಿ ಇಟ್ಬಿಟ್ಟು ಉಳಿದಿದ್ದ 2-3 ಬ್ಲೌಸ್ಗಳಿಗಾಗೋಷ್ಟು ಒಂದೇ ಸಲ ನಾನು ಸ್ಟಿಚಿಂಗ್ ಅನ್ನೋದನ್ನು ಮಾಡಿ ಇಟ್ಕೋತೀನಿ. ಥ್ರೆಡ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ನೋಡಿ. ಪೈಪಿಂಗ್ ಸ್ಟಿಚ್ ಮಾಡೋದು ಬಿಗಿನರ್ಸ್ ಆದರೆ ಒಂದು ಸಲ ಗಮನ ಇಟ್ಟು ನೋಡ್ಕೊಳ್ಳಿ. 1/4 ಇಂಚ್ ಮಾರ್ಜಿನ್ಗೆ ನೀವು ಈ ರೀತಿಯಾಗಿ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡ್ರೆ ನಮಗೆ ನೋಡಿ ಕ್ಲಾತು ಈ ರೀತಿ ಕಾಣಿಸುತ್ತೆ. ಕರೆಕ್ಟಾಗಿ ನಾವು 1/4 ಇಂಚಿಗೆ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂತ ಒಂದು ಸಲ ಚೆಕ್ ಮಾಡಿ. ಕೆಲವೊಂದು ಸಲ ಬಟ್ಟೆ ತುದಿಗೆ ಬಂದುಬಿಟ್ಟಿರುತ್ತೆ. ಆಗ ತುದಿಗೆ ಬಂದಿದ್ರೆ ಮತ್ತು ಅದನ್ನು ನಾವು ಸ್ಟಿಚ್ ಮಾಡೋಕ್ಕೆ ಹೋದರೆ ಅದು ಬಟ್ಟೆ ಪಿಂಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ನೀಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ, ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ನ ಮಾಡಿಕೊಂಡು ನೀವು ಫಿನಿಶಿಂಗು ಕೊಟ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ದಾರ ಬಿಟ್ಕೊಂಡಿದ್ರೆ ಮತ್ತು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಆಗಿಂದಾಗಲೇ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿಯಾಗಿ ಫಿನಿಶ್ ಅನ್ನೋದು ಮಾಡ್ಕೊಳ್ಳಿ. ನನಗೆ ಫ್ರೀ ಟೈಮಲ್ಲಿ ಸ್ಟಿಚ್ ಮಾಡೋದು ತುಂಬ ಇಷ್ಟಪಡ್ತೀನಿ. ನನಗೆ ಸ್ಟಿಚಿಂಗ್ ಮಾಡೋದಂದರೆ ತುಂಬ ಇಷ್ಟ. ಒಂಥರ ಏನು ಹೇಳ್ತಾರಲ್ಲ, ಒಂಥರ ಫ್ಯಾಷನ್ ಥರ. ನನಗೆ ಸ್ಟಿಚಿಂಗ್ ಮಾಡಿಲ್ಲ ಅಂದರೆ ಅವತ್ತು ಒಂದು ಸಲ ಬೋರ್ ಅನಿಸ್ತಾ ಇರುತ್ತೆ ನನಗೆ. ಸ್ಟಿಚಿಂಗ್ ಮಾಡಿದ ದಿನ ಇರೋ ಮೈಂಡ್ ರಿಲ್ಯಾಕ್ಸೇಷನು ಸ್ಟಿಚಿಂಗ್ ಮಾಡದೇ ಇರೋ ದಿನ ಇರೋದಿಲ್ಲ. ಸೊ ನನಗೆ ತುಂಬ ಟೈಮ್ ಪಾಸ್ ಆಗುತ್ತೆ ಈ ಸ್ಟಿಚಿಂಗ್ ಅನ್ನೋದು. ನನಗೆ ತುಂಬ ಖುಷಿ ಕೊಡೋ ಕೆಲಸ ಅಂದರೆ ನನಗಿದೇನೆ. ನನಗೆ ಸ್ಟಿಚ್ ಮಾಡೋ ಅಷ್ಟು ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ. ಅಷ್ಟು ಖುಷಿ ನನಗೆ ಸ್ಟಿಚ್ ಮಾಡೋದಂದರೆ. ಸೊ 1 ದಿನ 2 ದಿನ ಕೂತಿಲ್ಲ ಅಂದರೆ ನನಗೆ ಬೋರ್ ಅನಿಸ್ಬಿಡುತ್ತೆ. ಅಯ್ಯೋ ಇವತ್ತೇನು ಕೂತ್ಕೊಂಡಿಲ್ಲ, ಸ್ಟಿಚ್ ಮಾಡಿಲ್ಲ, ಬೋರ್ ಆಗ್ತಾಯಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಆ ರೀತಿ ಒಂದ್ಸಲ ನಾವು ಎಷ್ಟು ಖುಷಿಪಟ್ಟು ಇಷ್ಟಪಟ್ಟು ಮಾಡೋ ಕೆಲಸ ನಾವು ತುಂಬಾ ಮಿಸ್ ಮಾಡ್ಕೊತೀವಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಮಿಸ್ ಆಗುತ್ತೆ 1 or 2 ಡೇಸ್ನ ಸ್ಟಿಚ್ ಮಾಡಿಲ್ಲ ಅಂದರೆ. ಈ ರೀತಿ ನೋಡಿ, ಪೈಪಿಂಗ್ ಅನ್ನೋದು ನೀಟಾಗಿ ನಮಗೆ ಫಿನಿಶ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಗ ನಾನು ಸೈಡ್ ಅಟ್ಯಾಚ್ ಅನ್ನೋದು ಮಾಡ್ಕೋತೀನಿ. ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಕರೆಕ್ಟಾಗಿ ನೀವು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ನೋಡಿ, ನಮಗೆ ಬಾಟಮಲ್ಲೂ ಸಹ ನಮಗೆ ಫಿನಿಶಿಂಗು ನೀಟಾಗಿ ಬರಬೇಕು. ಮತ್ತು ಆರ್ಮೋಲ್ ಹತ್ರನೂ ಅಷ್ಟೇ ನಮಗೆ ಪ್ಲಸ್ ಥರ ಸಿಂಬಲ್ ಇದ್ದು ನಮಗೆ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ನೋಡಿ, ಇದನ್ನು ಸಹ ನಾನು ನೀಟಾಗಿ ಸೈಡ್ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. 2 ಕಡೆಯೂ ನಾನು ಸೈಡ್ ಜಾಯಿಂಟ್ ಮಾಡಿದ್ದು ಮುಗೀತು. ನೋಡಿ ಎಷ್ಟು ಈಸಿಯಾಗಿ ಬ್ಲೌಸ್ ಅನ್ನೋದು ಬೇಗನೆ ಸ್ಟಿಚಿಂಗ್ ಅನ್ನೋದು ಆಗೋಗುತ್ತೆ ನಮಗೆ. ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಆರ್ಮೋಲ್ ಹತ್ರ ನಾನು ಯಾವ ರೀತಿ ನೀಟಾಗಿ ಬಂದಿದೆ ಅಂತ. ಒಂದ್ಸಲ ವೇಸ್ಟ್ನ ಮೆಜರ್ಮೆಂಟ್ ತೊಗೊತೀನಿ ನಾನು. ವೇಸ್ಟ್ ನನಗೆ ಡಾಟ್ಸ್ ಇನ್ನೂ ಸ್ಟಿಚ್ ಮಾಡಿಲ್ಲ, ಹಾಗಾಗಿ ವೇಸ್ಟ್ ನನಗೆ ಜಾಸ್ತಿ ಇದೆ. ಸೊ ನಾನಿಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಏನು ಬಿಟ್ಟಿದ್ದೀನೋ 1/2 ಇಂಚಿಗೆ ಡಾಟ್ಸ್ ಅನ್ನೋದನ್ನು
ಸ್ಟಿಚ್ ಮಾಡಿಕೊಂಡು ಫಿನಿಶ್ ಮಾಡ್ಕೊತೀನಿ. ಹಾಗೇ ನಾನು ಸೈಡಲ್ಲಿ 3-4 ಸ್ಟಿಚಸ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಈ ರೀತಿ. ಈಗ ವೇಸ್ಟ್ ಮೆಷರ್ಮೆಂಟ್ ನನಗೆ ಕರೆಕ್ಟಾಗಿ ಬಂದಿದೆ. ಒಂದು ಸಲ ಚೆಕ್ ಮಾಡ್ಕೊತೀನಿ. ನೋಡಿ ನನಗೆ ಕರೆಕ್ಟಾಗಿ ಬಂದಿದೆ. ಅದೇ ರೀತಿ ನೋಡಿ ಪ್ಲಸ್ ಥರ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಬಂದ್ರೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.